ವೀಕ್ಷಕರೇ, ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ನಿಧಾನವಾಗಿ ಎಲ್ಲಾ ಕಡೆಯಿಂದಲೂ ಜಯ ಸಿಗ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಟ ದರ್ಶನ್ ಅವರು ಒಂದೊಂದಾಗಿ ಆರೋಪ ಮುಕ್ತರಾಗ್ತಿದ್ದು, ಇದೀಗ ನಟ ದರ್ಶನ್ ಹಾಗೇನೆ ನಟ ದರ್ಶನ್ ಫ್ಯಾನ್ಸ್ ಮತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಕೋರ್ಟ್ ಶುಭ ಸುದ್ದಿಯೊಂದನ್ನು ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಹೌದು ವೀಕ್ಷಕರೇ, ನಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅರೆಸ್ಟ್ ಆದಾಗ ಎಲ್ಲಾ ಪ್ರತಿಷ್ಠಿತ ಮಾಧ್ಯಮಗಳಲ್ಲಿ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಕೆಲ ಪರ್ಸನಲ್ ಫೋಟೋಸ್ ಹಾಗೇನೆ ಪವಿತ್ರ ಗೌಡ ಮತ್ತು ನಟ ದರ್ಶನ್ ಅವರ ವಾಯ್ಸ್ ರೆಕಾರ್ಡಿಂಗ್ ಮತ್ತು ಕೆಲ ವೈಯಕ್ತಿಕ ವಿಡಿಯೋಗಳನ್ನ ಸ್ಯಾಟಲೈಟ್ ಮಾಧ್ಯಮಗಳು ಟಿವಿಯಲ್ಲಿ ಪ್ರಸಾರ ಮಾಡಿದ್ದು, ಇದು ನಟ ದರ್ಶನ್ ಪತ್ನಿ ಹಾಗೇನೆ ದರ್ಶನ್ ಕುಟುಂಬಕ್ಕೆ ಸಾಕಷ್ಟು ಇರುಸುಮುರುಸನ್ನ ಉಂಟು ಮಾಡಿತ್ತು. ಇದಾದ ಕೆಲವೇ ದಿನಗಳಲ್ಲಿ ಪ್ರತಿದಿನ ನಟ ದರ್ಶನ್ ಅವರ ಬಗ್ಗೆ ಇಲ್ಲಸಲ್ಲದ ಸುದ್ದಿಗಳನ್ನ ಮಾಧ್ಯಮಗಳು ತಾವೇ ಸೃಷ್ಟಿ ಮಾಡಿಕೊಂಡು ಬಿತ್ತರಿಸೋಕೆ ಶುರು ಮಾಡಿದ್ದು, ನಟ ದರ್ಶನ್ ಅವರ ಹೆಸರನ್ನ ಹಾಳು ಮಾಡುವಂತಹ ಅಡ್ಡದಾರಿಯನ್ನ ಎಲ್ಲಾ ಮಾಧ್ಯಮಗಳು ಹಿಡಿದಿತ್ತು ಅಂತಾನೆ ಹೇಳ್ಬೋದು. ಸೊ ಇದಾದ ಕೆಲವೇ ದಿನಗಳಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಇದರ ಬಗ್ಗೆ ನ್ಯಾಯಾಲಯಕ್ಕೆ ದೂರನ್ನ ಕೊಟ್ಟಿದ್ದು, ಎಲ್ಲಾ ಮಾಧ್ಯಮಗಳ ಮೇಲೆ ಡಿಫಾಮೇಷನ್ ಕೇಸ್ ಅಂದ್ರೆ ಮಾನಹಾನಿ ಕೇಸನ್ನ ಹಾಕಿದ್ದರು. ಇದೀಗ ಈ ಒಂದು ಕೇಸನ್ನ ವಿಚಾರಣೆ ನಡೆಸಿ ಮಾಧ್ಯಮಗಳು ತಪ್ಪಿತಸ್ಥರು ಅಂತ ಕೋರ್ಟ್ ಜಡ್ಜ್ಮೆಂಟ್ ಅನ್ನ ಪಾಸ್ ಮಾಡಿದ್ದು, ಈ ಎಲ್ಲಾ ಮಾಧ್ಯಮಗಳು ತಪ್ಪು ಮಾಡಿದೆ ಅಂತ ಕೋರ್ಟ್ ತನ್ನ ಅಭಿಪ್ರಾಯದಲ್ಲಿ ತಿಳಿಸಿದೆ ಮತ್ತು ಇದರೊಂದು ಫೈನಲ್ ಜಡ್ಜ್ಮೆಂಟ್ ಅನ್ನ ಮುಂದಿನ ವಾರ ಸೋಮವಾರಕ್ಕೆ ಮುಂದೂಡಿರುವಂತಹ ಕೋರ್ಟ್ ಈ ರೀತಿ ಮಾನಹಾನಿ ಮಾಡಿರುವಂತಹ ಮಾಧ್ಯಮಗಳಿಗೆ ಕೋರ್ಟ್ ತಕ್ಕ ಶಿಕ್ಷೆಯನ್ನು ಕೂಡ ಕೊಡಲಿದೆ ಅಂತ ಹೇಳಲಾಗ್ತಿದೆ. ಸೊ ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.